ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಹಾಗೂ ಪ್ರತಿದಿನವೂ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನು ಸಂಪರ್ಕಿಸಬಹುದಾಗಿದೆ. ಮೇ 27ನೇ ತಾರೀಕಿನಂದು ರಾಮನಗರ ಪಟ್ಟಣದಲ್ಲಿ ಒಂದು ವಿಶೇಷವಾದ ಬಿಡುಗಡೆಯ ಪ್ರಾರ್ಥನಾ ಕೂಟವು ಇರುವಂಥದ್ದಾಗಿದೆ. ನಿಮಗೆ ಭಾಗವಹಿಸಲು ಆಸಕ್ತಿ ಇರುವುದಾದರೆ ನಮ್ಮನ್ನು ಕೆಳಗೆ ಕೊಟ್ಟಿರುವಂಥ ನಂಬರನ್ನು ನೀವು ಸಂಪರ್ಕಿಸಬಹುದು. ಹಾಗೆ ಡಿಸ್ಪ್ಲೇ ಆಗ್ತಾ ಇರುವಂಥ ಸ್ಕ್ರೀನ್ನ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ನ ಕೂಡ ನೀವು ಸಂಪರ್ಕಿಸಬಹುದಾಗಿದೆ. ವಾಟ್ಸಪ್ಗಳ ಮೂಲಕವಾಗಿ, ನಾರ್ಮಲ್ ಕಾಲ್ಗಳ ಮೂಲಕವಾಗಿ ನೀವು ಕರೆ ಮಾಡಿ ನೀವು ಅದರ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ಇಂದಿನ ನಮ್ಮ ವಾಕ್ಯ ಭಾಗ ಯಾವುದಾಗಿದೆ ಅಂದರೆ, ಕಷ್ಟದ ಸಮಯದಲ್ಲಿ ಬಲವನ್ನು ಕೊಡುವಂಥ ದೇವರ 7 ವಾಗ್ದಾನದ ಕುರಿತಾಗಿ ನಾವು ಧ್ಯಾನಿಸೋಣ. ದೇವರಿಂದ ನಮಗೆ ಅನೇಕ ವಾಗ್ದಾನಗಳಿದೆ, ಆದರೆ ಇವತ್ತು ನಾವು 7 ವಾಕ್ಯಗಳನ್ನು ಹಿಡಿದು ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ಈ ಸಂದೇಶವನ್ನು ಕೇಳುವಂಥ ಸಹೋದರ ಸಹೋದರಿನ ಆಶೀರ್ವದಿಸು. ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ಮೊದಲನೇದಾಗಿ ದೇವರ ವಾಗ್ದಾನವನ್ನು ನೋಡುವುದಾದರೆ, ಯೆಶಾಯನ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರು ಈ ವಾಗ್ದಾನವನ್ನು ಯಾರಿಗೆ ಕೊಡ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದರೆ, ಭಯದಲ್ಲಿ, ಸಹಾಯವಿಲ್ಲದೆ, ಯಾವ ದಾರಿಯೂ ಕಾಣದಂತೆ, ಏನನ್ನ ಮಾಡಬೇಕೆಂದು ತಿಳಿಯದೆ ದಿಗ್ಭ್ರಮೆಗೆ ಒಳಗಾಗಿರುವಂತಹ ಮನುಷ್ಯನ ಸಂಗಡದಲ್ಲಿ ದೇವರು ಮಾತನಾಡ್ತಾ ಇರುವಂತಹ ವಿಷಯವೇನೆಂದರೆ, ನೀನಂತೂ ಭಯಪಡಬೇಡ ಎಂದು ದೇವರು ನಮಗೆ ಸಮಯದಲ್ಲಿ ಹೇಳುವವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವ ವಿಷಯದಲ್ಲಿ ನೀವು ಭಯವುಳ್ಳವರಾಗಿದ್ದೀರಾ? ಭಯಪಡಬೇಡ ಎಂಬ ವಾಗ್ದಾನವನ್ನು ಕರ್ತನು ನಮಗೆ ಸತ್ಯವೇದದಲ್ಲಿ 365 ಬಾರಿ ತಿಳಿಯಪಡಿಸುವುದನ್ನು ನೋಡ್ತೇವೆ. ಹಾಗಾದರೆ ನಮಗೆ ವರ್ಷದಲ್ಲಿ ಪ್ರತಿದಿನವೂ ದೇವರು ನಮಗೆ ಹೇಳ್ತಾ ಇರುವುದೇನೆಂದರೆ, ಮಗನೇ ಮಗಳೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನೀನು ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ, ಯಾಕೆಂದರೆ ನಾನು ನಿನ್ನ ದೇವರಾಗಿದ್ದೇನೆ. ನನ್ನ ದೇವರು ಯಾರು ಎಂಬುದಾಗಿ ನಾವು ಮೊದಲು ತಿಳಿದುಕೊಳ್ಳಬೇಕು. ಭಯದಲ್ಲಿರುವ ಸಹೋದರ ಸಹೋದರಿಯರೇ, ವೇದನೆಯಲ್ಲಿರುವ ಸಹೋದರ ಸಹೋದರಿಯರೇ, ಕನ್ಫ್ಯೂಷನ್ಗಳಲ್ಲಿ ದಿಗ್ಭ್ರಮೆಗೆ ಒಳಗಾಗಿರುವಂಥವರೇ, ಹಾಗೆ ಸಹಾಯಕ್ಕಾಗಿ ಬಲಕ್ಕಾಗಿ ಆತುರ ಪಡ್ತಾ ಇರುವುದಾದರೆ ಮೊದಲು ನಿಮ್ಮ ದೇವರು ಯಾರೆಂದು ನೀವು ತಿಳಿದುಕೊಳ್ಳಬೇಕು. ಯಾಕೆಂದರೆ ನಮ್ಮ ದೇವರು ಬಲ, ಸಾಮರ್ಥ್ಯ, ಪರಾಕ್ರಮ ಉಳ್ಳಂಥ ದೇವರಾಗಿದ್ದಾನೆ. ಪರಾಕ್ರಮ ಹಾಗೂ ಬಲ, ಸಾಮರ್ಥ್ಯ, ಸಹಾಯಕನೂ ರಕ್ಷಕನೂ ಆಗಿರುವ ದೇವರ ಕುರಿತಾಗಿ ನಮಗೆ ಜ್ಞಾನ ಇರುವಾಗ ನಮ್ಮ ದೇವರು ನಮಗೆ ಕೊಟ್ಟಿರುವ ವಾಗ್ದಾನಗಳ ಮೇಲೆ ನಾವು ನಂಬಿಕೆ ಇಡ್ತೇವೆ. ಮೊದಲು ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ, ಆದರೆ ಕೊಡಲ್ಪಟ್ಟ ವಾಗ್ದಾನಗಳ ಮೇಲೆ ನಾವು ನಂಬಿಕೆ ಇಡಬೇಕಂದ್ರೆ ದೇವರ ಕುರಿತಾಗಿ ನಾವು ಹೆಚ್ಚು ತಿಳಿದುಕೊಳ್ಳುವರಾಗಬೇಕು. ಯಾಕೆಂದರೆ ನಮ್ಮ ದೇವರು ಜೀವ ಸ್ವರೂಪನಾಗಿದ್ದಾನೆ. ಪ್ರಾಣವನ್ನು ಕೊಟ್ಟು, ನಮಗೋಸ್ಕರ ಪ್ರಾಣವನ್ನು ಕೊಟ್ಟು, ನಮಗೋಸ್ಕರ ತನ್ನ ಕೊನೆ ಹನಿಯ ರಕ್ತವನ್ನು ಸುರಿಸಿ ಆ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ, ಯಾಕೆಂದರೆ ನಾನು ನಿನಗಾಗಿ ಪ್ರಾಣ ಕೊಟ್ಟಿದ್ದೇನೆ. ಈ ಲೋಕದಲ್ಲಿರುವಂಥ ಯಾವ ಸಮಸ್ಯೆಗಾಗಲಿ, ವೇದನೆಗಾಗಲಿ, ನೋವಿಗಾಗಲಿ, ಕಣ್ಣೀರಿಗಾಗಲಿ, ಮನುಷ್ಯನಿಗಾಗಲಿ ಅಥವಾ ಮನುಷ್ಯನ ಕುತಂತ್ರಗಳಿಗಾಗಲಿ ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ನಿಮ್ಮ ಜೊತೆಯಲ್ಲಿ ಯಾರು ಇಲ್ಲದೇ ಇರಬಹುದು, ಆದರೆ ದೇವರಿದ್ದಾರೆ. ಭಯಪಡುವಂಥ ಒಂದು ಸಿಚುಯೇಷನ್ ಆಗಿರ್ಬೋದು ಅಥವಾ ಒಂದು ಸಂದರ್ಭಗಳಾಗಿರ್ಬೋದು, ಹಾಗೆ ನಿಮ್ಮ ಜೀವಿತದಲ್ಲಿ ಒಂದು ಕಠಿಣವಾದಂಥ ಒಂದು ಸೆರೆಮನೆಯ ಅವಸ್ಥೆ ನಿಮ್ಮ ಜೀವಿತದಲ್ಲಿ ಹಾದು ಹೋಗ್ತಾ ಇರಬಹುದು. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಇಂಥ ಸಮಯದಲ್ಲಿ ನನ್ನ ಜೊತೆ ಯಾರೂ ಇಲ್ಲ ಎಂಬುದಾಗಿ ನೀವು ಕಣ್ಣೀರಿಡ್ತಾ ಇದ್ರೆ ದೇವರ ವಾಕ್ಯ ತಿಳಿಯಪಡಿಸ್ತಾ ಇದೆ, ಮಗನೇ ಮಗಳೇ ನಾನು ನಿನ್ನೊಂದಿಗಿದ್ದೇನೆ. ಯಾರು? ಯೇಸು ಕ್ರಿಸ್ತನು. ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರು ನಿಮ್ಮೊಂದಿಗಿದ್ದಾನೆ.
ಸಕಲವನ್ನು ಬರೀ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದಂಥ ಯೇಸು ಸ್ವಾಮಿ ನಿಮ್ಮೊಟ್ಟಿಗಿದ್ದಾನೆ. ನಿಮಗಾಗಿ ಪ್ರಾಣವನ್ನು ಕೊಟ್ಟು ನಿಮಗಾಗಿ ತನ್ನ ಉಸಿರನ್ನು ಕೊಟ್ಟಂಥ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮ ಬಳಿ ಹಣ ಇಲ್ಲದೆ ಇರಬಹುದು, ಜನಬಲ ಇಲ್ಲದೆ ಇರಬಹುದು, ಯಾರು ಆಶ್ರಯವಿಲ್ಲದೆ ಒಬ್ಬೊಂಟಿಗರಾಗಿರಬಹುದು, ಅನೇಕ ಮನುಷ್ಯರು ನಿಮ್ಮನ್ನು ಎದುರಿಸಲು ಪ್ರಯತ್ನಿಸ್ತಾ ಇರಬಹುದು. ಮಗನೇ ಮಗಳೇ, ದೇವರ ವಾಕ್ಯ ತಿಳಿಯಪಡಿಸ್ತಾ ಇದೆ, ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ಯಾರು ನಿಮ್ಮೊಂದಿಗಿದ್ದಾರೆ? ದೇವರು ನಿಮ್ಮೊಂದಿಗಿದ್ದಾರೆ. ನಿಮ್ಮ ವಿರುದ್ಧವಾಗಿ ಹೇಳುವ ನಿಷ್ಕಾರಣ ವೈರಿಗಳ ವಿರುದ್ಧವಾಗಿ ನೀವು ಯಾವುದೇ ಕಾರ್ಯ ಮಾಡಬೇಕಾಗಿಲ್ಲ. ನೀವು ಬರೀ ದೇವರ ಬಳಿಯಲ್ಲಿ ಪ್ರಾರ್ಥಿಸಿರಿ, ದೇವರೇ ನಿಮ್ಮ ಪರವಾಗಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಇಂದು ಅನೇಕರು ನಿಮ್ಮ ವಿರುದ್ಧವಾಗಿ ಎದ್ದಿದ್ದಾರ, ನಿಷ್ಕಾರಣ ವೈರಿಗಳಿದ್ದಾರ, ನಿಮ್ಮನ್ನು ಅವಮಾನ ಪಡಿಸ್ತಾ ಇದ್ದಾರ, ನಿಮ್ಮನ್ನು ಭಯಪಡಿಸುವಂಥ ಮನುಷ್ಯನು ನಿಮ್ಮ ಸುತ್ತಲಿರುವುದಾದರೆ ದೇವರ ವಾಕ್ಯ ತಿಳಿಯಪಡಿಸ್ತಾ ಇದೆ, ನೀನು ಹೆದರಬೇಡ, ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ. ಸೋತೋಗಿದ್ದೀರಾ? ದೇವರ ವಾಕ್ಯವು, ದೇವರ ಕರವು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ಕರವು ನಿಮ್ಮನ್ನು ಸಹಾಯ ಮಾಡುವಂಥದ್ದಾಗಿದೆ. ಮತ್ತು ನಾವು ನೋಡುವುದಾದರೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು ಎಂಬುದಾಗಿ ದೇವರ ವಾಕ್ಯ ಯೆಹೋಶುವನನ್ನು ಬಲಪಡಿಸ್ತಾ ಇದೆ. ಯೆಹೋಶುವನು ಈ ಒಂದು ಮೋಶೆಯ ಮರಣದ ನಂತರ ಇಸ್ರಾಯೇಲರನ್ನು ನಡೆಸುವಂಥ ಜವಾಬ್ದಾರಿ ಮೋಶೆಯ ನಂತರ ಯೆಹೋಶುವನಿಗೆ ಕೊಡಲ್ಪಟ್ಟಿತ್ತು. ಈ ಸಮಯದಲ್ಲಿ ಯೆಹೋಶುವನು ಅನೇಕ ವಿಧವಾದಂಥ ಒಂದು ಭಯದಲ್ಲಿ, ಹಾಗೆ ಅನೇಕ ವಿಧವಾದಂತಹ ಕಾರ್ಯದಲ್ಲಿ ಅವನು ಹಾದು ಹೋಗುವಾಗ ದೇವರ ಮಾತು ಅವನನ್ನು ಬಲಪಡಿಸ್ತಾ ಇದೆ. ಏನಂದರೆ, ನಿನ್ನ ಜೀವಮಾನದಲ್ಲೆಲ್ಲ ಯಾರು ನಿನ್ನ ಮುಂದೆ ನಿಲ್ಲೋದಿಲ್ಲ, ಹಾಗೆ ನಾನು ಮೋಶೆ ಸಂಗಡ ಇದ್ದು ಹೇಗೆ ನಡೆಸಿದನೋ ನಿನ್ನ ಸಂಗಡನೂ ಕೂಡ ಇರ್ತೇನೆಂಬುದಾಗಿ ದೇವರು ಅವನನ್ನು ಬಲಪಡಿಸ್ತಾ ಇದ್ದಾರೆ. ಹಾಗಾದರೆ ಮೋಶೆ ಸಂಗಡ ಇದ್ದ ದೇವರು, ಯೆಹೋಶುವನ ಸಂಗಡ ಇದ್ದ ದೇವರು ನಿಮ್ಮ ಸಂಗಡಲೂ ಕೂಡ ಇರುವಾತನಾಗಿದ್ದಾನೆ. ಆದರೆ ಇದರಲ್ಲಿ ಒಂದು ಕಂಡೀಷನ್ ಇದೆ. ಅದೇ ಕೆಳಗಿನ ವಚನ ನಾವು ಓದುವುದಾದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ, ಆದರೆ ನೀನೇನಾಗಬೇಕು? ಸ್ಥಿರ ಚಿತ್ತನಾಗಿರಬೇಕು. ನಮ್ಮಲ್ಲಿ ಎಷ್ಟೋ ಜನರಿಗೆ ಸ್ಥಿರ ಚಿತ್ತತೆ ಇಲ್ಲ. ಕೆಳಗಿನ ವಾಕ್ಯದಲ್ಲಿ ಮತ್ತೆ 9ನೇ ವಚನವನ್ನು ನಾವು ಓದುವಾಗ ಯಾವುದೆಲ್ಲ ವಿಷಯದಲ್ಲಿ ಸ್ಥಿರಚಿತ್ತನಾಗಿರಬೇಕೆಂಬುದಾಗಿ ದೇವರು ಯೆಹೋಶುವನಿಗೆ ತಿಳಿಯಪಡಿಸ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದರೆ 7ನೇ ವಚನ ಓದಿಕೊಳ್ಳೋಣ. ಮೊದಲನೇದಾಗಿ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಯಾವುದರಲ್ಲಿ ಸ್ಥಿರಚಿತ್ತನಾಗಿರಬೇಕು? ಮೊದಲನೇದಾಗಿ ದೇವರ ಧರ್ಮೋಪದೇಶವನ್ನು ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತವಾಗಿರಬೇಕು. ಸ್ಥಿರಚಿತ್ತ ಎಂದು ಹೇಳುವುದಾದರೆ ಒಂದೇ ಮನಸ್ಸು. ಸ್ಥಿರಚಿತ್ತ ಅಂತ ಹೇಳುವುದಾದರೆ ಚಂಚಲತ್ವ ಇಲ್ಲದೆ ಇರುವಂಥದ್ದು, ಎರಡು ಮನಸ್ಸುಗಳು ಇಲ್ಲದೆ ಇರುವಂಥದ್ದನ್ನು ಸ್ಥಿರಚಿತ್ತ ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ಇಂದು ಎಷ್ಟೋ ಜನರಿಗೆ ಎರಡು ಮನಸ್ಸುಗಳುಳ್ಳವರಾಗಿದ್ದಾರೆ. ಅವರು ಎರಡು ಮನಸ್ಸುಗಳು ಉಳ್ಳವರಾಗಿರೋದಕ್ಕೆ ದೇವರ ವಾಗ್ದಾನವು ಅನೇಕ ಜನರ ಜೀವಿತದಲ್ಲಿ ನೆರವೇರ್ತಾ ಇಲ್ಲ. ದೇವರ ವಾಗ್ದಾನಗಳು ಕಷ್ಟದ ಸಮಯದಲ್ಲಿ ಅವರ ಜೀವಿತದಲ್ಲಿ ಬಿಡುಗಡೆ ಯಾಕೆ ಆಗ್ತಾ ಇಲ್ಲ ಅಂದರೆ ಸ್ಥಿರಚಿತ್ತತೆ ಇಲ್ಲದೆ ಇರುವುದಕ್ಕೆ. ನಂಬಿಕೆಯಲ್ಲಿ ಸ್ಥಿರಚಿತ್ತತೆ ಇಲ್ಲ. ನಂಬಿಕೆಯಲ್ಲಿ ಯಾವಾಗಲೂ ಚಂಚಲತ್ವ ಆಗುತ್ತದೋ ಇಲ್ಲವೋ. ಪ್ರಾರ್ಥನೆಯಲ್ಲಿ ಸ್ಥಿರಚಿತ್ತತೆ ಇಲ್ಲ. ದೇವರ ವಾಕ್ಯವನ್ನು ಓದುವುದರಲ್ಲಿ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯೋದ್ರಲ್ಲಿ ಎಷ್ಟೋ ಜನರಿಗೆ ಸ್ಥಿರಚಿತ್ತತೆ ಇಲ್ಲ. ಎಷ್ಟೋ ಜನರು ಪ್ರಾರ್ಥನೆ ಯಾಕೆ ಮಾಡಬೇಕು, ಪ್ರಾರ್ಥನೆ ಮಾಡದೇ ಇದ್ರು, ವಾಕ್ಯ ಓದದೇ ಇದ್ರು, ದೇವರಲ್ಲಿ ನಡೆಯದೇ ಇದ್ರು ನನಗೇನು ಕೊರತೆ ಇಲ್ಲ, ನಾನು ಚೆನ್ನಾಗಿಯೇ ಇದ್ದೇನೆ, ಯಾವ ಸಂಕಟಗಳು ಯಾವ ವೇದನೆಗಳು ನನಗುಂಟಾಗಿಲ್ಲ, ಸೈತಾನನಿಂದ ಬರುವಂಥ ಆಯುಧಗಳಿಂದಲೂ ಕೂಡ ನನ್ನ ಜೀವಿತದಲ್ಲಿ ಏನೂ ಕೂಡ ಕಷ್ಟಗಳಾಗಲಿ ವೇದನೆಗಳಾಗಲಿ ಅಥವಾ ಕೇಡುಗಳಾಗಲಿ ಸಂಭವಿಸ್ತಾ ಇಲ್ಲ ಎಂಬುದಾಗಿ ನೀವು ತಿಳಿದುಕೊಂಡಿರಬಹುದು. ಆದರೆ ನಿಮಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಯಾವುದೇ ಸಂಭವಗಳು ಸಂಭವಿಸದೇ ಇರಬಹುದು. ಆದರೆ ನಿಮಗೆ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಜಗತ್ತಿದೆ, ಅದು ಆತ್ಮಿಕ ಲೋಕ. ಆ ಆತ್ಮಿಕ ಲೋಕದಲ್ಲಿ ನಿಮ್ಮನ್ನು ಪ್ರಾರ್ಥನೆ ಮಾಡದಂತೆ, ವಾಕ್ಯ ಓದದಂತೆ, ನೀವೇನಾದರೂ ಪ್ರಾರ್ಥನೆ ಮಾಡದೇ ಇರುವ ಜೀವಿತ ನಿಮ್ಮದಾಗಿರುವುದಾದರೆ, ವಾಕ್ಯ ಓದದೇ ಇರುವ ಜೀವಿತ ನಿಮ್ಮದಾಗಿರುವುದಾದರೆ ಇದು ಸೈತಾನನಿಂದ ಡೈರೆಕ್ಟ್ ಅಟ್ಯಾಕ್ ಆಗಿದೆ. ಅಂದರೆ ಸೈತಾನನಿಂದ ನೇರವಾದಂಥ ಒಂದು ಆಕ್ರಮಣಕ್ಕೆ ನೀವು ಒಳಗಾಗಿದ್ದೀರಾ.
ಪ್ರಾರ್ಥನೆ ಮಾಡದೇ ಇರುವುದೇ ಪಾಪವಾಗಿದೆ. ವಾಕ್ಯ ಓದದೇ ಇರುವುದೇ ಒಂದು ಸೈತಾನನ ಬಂಧನದಲ್ಲಿ ಬಿದ್ದೀರಾ. ಎಷ್ಟೋ ಜನರಿಗೆ ಆರಾಧನೆಗೆ ಬರಲಿಕ್ಕೆ ಆಗೋದಿಲ್ಲ. ನಾವು ಅನೇಕರನ್ನ ಸಂಧಿಸುವಾಗ ಅವರು ಸೋಮವಾರದಿಂದ ಶನಿವಾರದವರೆಗೆ ನಾವು ಅನೇಕರನ್ನ ಸಂಧಿಸ್ತೇವೆ. ಭಾನುವಾರ ಸಭೆಗೆ ಬನ್ನಿ ಎಂದು ಹೇಳುವಾಗ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ದಿವಸಗಳೆಲ್ಲ ನಾವು ಬರ್ತೇವೆ ಅಂತ ಹೇಳ್ತಾರೆ, ಆದರೆ ಭಾನುವಾರ ದಿವಸವೇ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅನೇಕ ವಿಧವಾದ ಕಾರ್ಯಗಳು, ಲೋಕದ ಕಾರ್ಯಗಳಾಗಿರ್ಬೋದು, ಶರೀರ ಕೆಲವೊಮ್ಮೆ ಸ್ಪಂದಿಸದೇ ಇರುವಂಥದ್ದು, ಸೈತಾನನಿಂದ ಬರುವ ತಡೆಗಳು, ಹೀಗೆ ಅನೇಕರು ಸಭೆಗೆ ಬರಲಿಕ್ಕಾಗಲ್ಲ. ಯಾಕೆಂದರೆ ಅವರನ್ನು ದುಷ್ಟನು ಬಂಧಿಸಿಟ್ಟಿದ್ದಾನೆ, ಅವರ ಮನಸ್ಸುಗಳನ್ನು ಅನೇಕ ವಿಧವಾದ ಕಾರ್ಯಗಳಲ್ಲಿ ಮುಳುಗಿಸಿದ್ದಾನೆ. ಎಂದು ನೀವು ಕೂಡ ನನಗೇನೋ ಆಗ್ತಾ ಇಲ್ಲ ಎಂದು ನೀವು ಆರಾಮಾಗಿ ಇರಬಹುದು, ಆದರೆ ನಿಮ್ಮ ಆತ್ಮಿಕವಾದ ಮಂಡಲದಲ್ಲಿ, ಆತ್ಮಿಕವಾದ ಜಗತ್ತಲ್ಲಿ ನಿಮ್ಮನ್ನು ಅನೇಕ ವಿಧವಾದ ನಿಮ್ಮ ವಿರುದ್ಧವಾಗಿ ಶತ್ರುವು ಅನೇಕ ಕಾರ್ಯಗಳನ್ನು ನಿಮ್ಮ ಆತ್ಮಿಕ ಜೀವಿತಕ್ಕೆ, ನಿಮ್ಮ ಕೆಲಸಕ್ಕಾಗಿರ್ಬೋದು, ನಿಮ್ಮ ಕುಟುಂಬಕ್ಕಾಗಿರ್ಬೋದು, ಅನೇಕ ವಿಧವಾದಂತಹ ಕೋಟೆ ಕೊತ್ತಲೆಗಳನ್ನು, ಸರಪಣಿಗಳನ್ನು, ಬಂಧನಗಳನ್ನು ಅವನು ಎಣಿತಾ ಇದ್ದಾನೆ. ಅದನ್ನು ಮುರಿಯಲ್ಪಡಬೇಕಂದ್ರೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಸ್ಥಿರಚಿತ್ತರಾಗಿರಿ, ವಾಕ್ಯ ಓದುವುದರಲ್ಲಿ ಸ್ಥಿರಚಿತ್ತರಾಗಿರಿ. ಅದನ್ನೇ ದೇವರ ವಾಕ್ಯವು ಯೆಹೋಶುವನಿಗೆ ತಿಳಿಸ್ತಾ ಇದೆ. ನಾನು ನಿನ್ನ ಸಂಗಡ ಇರ್ತೇನೆ, ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಆದರೆ ನಾನು ಇವುಗಳನ್ನೆಲ್ಲ ನಿನ್ನ ಜೀವಿತದಲ್ಲಿ ನೆರವೇರಿಸಬೇಕೆಂದ್ರೆ ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿ ಹೇಳಿದನಲ್ಲ ಧರ್ಮೋಪದೇಶ, ಅದನ್ನು ಮೊದಲು ನೀನು ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರಬೇಕು. ಆ ಕೈಗೊಂಡು ನಡೆಯುವುದರಲ್ಲಿ ನಿನಗೆ ಚಂಚಲತ್ವ ಇರಬಾರ್ದು, ಎರಡು ಮನಸ್ಸುಗಳಿರಬಾರ್ದು. ಗುರು ಬೆಚ್ಚಗಿನ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಜೀವಿತವನ್ನು ನೀನು ನಡೆಸಬಾರ್ದೆಂಬುದಾಗಿ ದೇವವಾಕ್ಯ ಹೇಳ್ತಾ ಇದೆ. ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ದೇವರ ವಾಕ್ಯ ಯೆಹೋಶುವನಿಗೆ ಹೇಳ್ತಾ ಇದೆ, ನೀನು ದೇವರ ವಾಕ್ಯವನ್ನು ಅನುಸರಿಸುವುದರಲ್ಲಿ ಎಡಕ್ಕಾದರೂ ಬಲಕ್ಕಾದರೂ ನೀನು ತಿರುಗಿಕೊಳ್ಳಬಾರದು, ಎಡಕ್ಕಾದರೂ ಬಲಕ್ಕಾದರೂ ನೀನು ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ನಿಮ್ಮ ಜೀವಿತದಲ್ಲಿ ಎಲ್ಲಿ ಹೋದರೂ ಕೂಡ ನೀವು ಕೃತಾರ್ಥನಾಗಬೇಕು. ನಿಮ್ಮ ಕಷ್ಟಗಳು ಬಿಡುಗಡೆ ಆಗಬೇಕು, ನಿಮ್ಮ ವೇದನೆ ಬಿಡುಗಡೆ ಆಗಬೇಕು, ನೀವು ಜಯವನ್ನು ಹೊಂದಿಕೊಳ್ಬೇಕಂದ್ರೆ ಮೊದಲು ದೇವರು ಮಾಡಿದ ವಾಗ್ದಾನ ನೆರವೇರಬೇಕೆಂದರೆ ನೀವು ದೇವರಲ್ಲಿ ಸ್ಥಿರಚಿತ್ತರಾಗಿರಬೇಕು. ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದರಲ್ಲಿ ಅದು ಎಂತಹ ಕಷ್ಟ ಪರಿಸ್ಥಿತಿಯೇ ಬಂದರು, ಅದೆಂತಹ ವೇದನೆಗಳು ಬಂದರು, ಅದೆಂತಹ ಶೋಧನೆ ಬಂದರು, ಅದೆಂತಹ ಪರಿಶೋಧನೆಗಳು ಬಂದರೂ ಕೂಡ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಬಿಟ್ಟು ಅನುಸರಿಸುವುದನ್ನು ಬಿಟ್ಟು ಅದರಲ್ಲಿ ಸ್ಥಿರಚಿತ್ತನಾಗಿರುವುದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬಾರದು. ಆಗ ನೀವೆಲ್ಲಿ ಹೋದರೂ ಕೂಡ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ನೀನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ದೇವರ ವಾಕ್ಯ ತಿಳಿಯಪಡಿಸ್ತಾ ಇದೆ, ನೀನು ಸಫಲತೆಯನ್ನು ಕಾಣಬೇಕು ನಿಮ್ಮ ಜೀವಿತದಲ್ಲಿ ಎಂದು ಹೇಳುವುದಾದರೆ ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ಹಗಲಿರುಳು ದೇವರ ಮಾತುಗಳು ನಿಮ್ಮ ಬಾಯಲ್ಲಿರಬೇಕು, ಅದರಲ್ಲಿ ಬರೆದಿರುವುದನ್ನು ಕೈಗೊಂಡು ನಡೆಯಬೇಕು. ಆಗ ನಿಮ್ಮ ಮಾರ್ಗದಲ್ಲಿ ನೀವು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆಗ ನೀವು ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದನೆಲ್ಲ ಸ್ಥಿರಚಿತ್ತನಾಗಿರು. ದೇವರು ನಿಮಗೆ ಆಜ್ಞಾಪಿಸಿದ್ದರಲ್ಲೆಲ್ಲ ನೀವು ಸ್ಥಿರಚಿತ್ತವಾಗಬೇಕು. ಮೊದಲನೇದಾಗಿ ದೇವರ ವಾಕ್ಯವನ್ನು ಅನುಸರಿಸುವುದರಲ್ಲಿ ನಾವು ಸ್ಥಿರಚಿತ್ತವಾಗಿರಬೇಕು. ಹಾಗೆ ಎರಡನೇದಾಗಿ ಆತನ ವಾಕ್ಯವನ್ನು ಓದುವುದರಲ್ಲಿ, ಧ್ಯಾನಿಸುವುದರಲ್ಲಿ, ಅದರಲ್ಲಿ ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರಬೇಕು. ಹಾಗೆ ಮೂರನೇದಾಗಿ ನಾವು ನೋಡುವುದಾದರೆ ನಮ್ಮ ಜೀವಿತದಲ್ಲಿ ನಂಬಿಕೆಯಲ್ಲಿ ನಾವು ಸ್ಥಿರಚಿತ್ತವಾಗಿರಬೇಕು. ಯೆಶಾಯನ ಪ್ರವಾದನೆಯ ಗ್ರಂಥ 7ನೇ ಅಧ್ಯಾಯ 9ನೇ ವಚನದ ಕೊನೆಯ ವಾಕ್ಯವನ್ನು ಓದುವುದಾದರೆ, ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೇ ಇಲ್ಲ ಎಂಬುದೇ. ನಿಮಗೆ ನಂಬಿಕೆ ಎನ್ನುವಂಥದ್ದು ಸ್ಥಿರತೆ ನಿಮ್ಮಲ್ಲಿ ಇಲ್ಲದೇ ಇದ್ದರೆ ನಿಮಗೂ ಕೂಡ ಸ್ಥಿರತೆ ಇರುವುದಿಲ್ಲ. ಎಷ್ಟೋ ಜನರ ಜೀವಿತದಲ್ಲಿ ಯಾಕೆ ವಾಗ್ದಾನ ನೆರವೇರ್ತಾ ಇಲ್ಲ, ಯಾಕೆ ದೇವರ ಕರವನ್ನು, ದೇವರ ವಾಗ್ದಾನದ ಶಕ್ತಿ ನಿಮ್ಮಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ನಂಬಿಕೆಯಲ್ಲಿ ಸ್ಥಿರತೆ ಇಲ್ಲದೇ ಇರುವ ಕಾರಣವೇ. ಸಹೋದರ ಸಹೋದರಿಯರೇ, ಹಾಗಾದರೆ ನೀವು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತುಕೊಳ್ಬೇಕಂದ್ರೆ ಈ ಮೇಲೆ ಹೇಳಿದಂಥ ವಚನಗಳನ್ನು, ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವುದರಲ್ಲಿ, ಧ್ಯಾನಿಸುವುದರಲ್ಲಿ ನೀವು ಯಥಾರ್ಥವಾಗಿರ್ರಿ.
ಸ್ಥಿರಚಿತ್ತವಾಗಿರ್ರಿ, ಆಟೋಮೆಟಿಕ್ ಆಗಿ ನಂಬಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ಹೆಚ್ಚಾಗುವಂಥದ್ದಾಗಿದೆ. ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ದೇವರ ವಾಕ್ಯದಲ್ಲಿ ನಡೆಯುವಾಗ, ಅದನ್ನು ಕೈಗೊಂಡು ನಡೆಯುವಾಗ ನಮಗೆ ನಂಬಿಕೆ ಅನ್ನುವಂಥದ್ದು ಹೆಚ್ಚಾಗುವಂಥದ್ದಾಗಿದೆ. ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳಲು ಸಾಧ್ಯವಾಗ್ತದೆ. ಮೂರನೇದಾಗಿ ಮತ್ತೆ ನೋಡುವುದಾದರೆ ಯೆಶಾಯನ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯ 29ನೇ ವಚನ ಓದಿಕೊಳ್ಳೋಣ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಸೋತಂತಹ ಮನುಷ್ಯನಿಗೆ ದೇವರು ತ್ರಾಣವನ್ನು ಅನುಗ್ರಹಿಸುವವನಾಗಿದ್ದಾನೆ. ಈ ದಿನಗಳಲ್ಲಿ ಮನುಷ್ಯನು ಸೋಲು ಬರುವಾಗ, ಇನ್ನೊಂದು ಮನುಷ್ಯನ ಬಳಿಯಲ್ಲಿ ಅವನು ಹೇಳಿಕೊಳ್ಳುವಾಗ, ತನ್ನ ಸೋಲನ್ನು, ತನ್ನ ವೇದನೆಯನ್ನು ಹೇಳಿಕೊಳ್ಳುವಾಗ, ಅನೇಕ ಮನುಷ್ಯರು ನಮಗೆ ತ್ರಾಣವನ್ನು ಕೊಡುವುದು ಬೇಡ, ಆದರೆ ಇರುವ ತ್ರಾಣವನ್ನು ಕೂಡ ಅವರು ಕೆಡಿಸಿ ಹೋಗ್ತಾರೆ. ಆದರೆ ದೇವರು ಹಾಗಲ್ಲ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ. ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ. ಮನುಷ್ಯರಾದವರು ಏನು ಮಾಡ್ತಾರೆ ಅಂದರೆ, ನಿರ್ಬಲಾವಸ್ಥೆಯಲ್ಲಿರುವಂಥ ಮನುಷ್ಯನನ್ನು ಇನ್ನೂ ಕೂಡ ಬಲಹೀನಪಡಿಸ್ತಾರೆ. ನನ್ನ ಜೀವಿತದಲ್ಲಿ ಈಗ ಕಳೆದ ದಿವಸದಿಂದ ನಾನು ಗಮನಿಸ್ತಾ ಬಂದಿರುವುದೇನೆಂದರೆ, ಬಲಹೀನ ಅವಸ್ಥೆಯಲ್ಲಿ ಇರುವಂತಹ ಮನುಷ್ಯನನ್ನು ಇನ್ನೂ ಕೂಡ ಚುಚ್ಚಿ ನೀನು ಹೀಗೆ ಮಾಡಬೇಕಾಗಿತ್ತು, ನೀನು ಹಾಗೆ ಮಾಡಬೇಕಾಗಿತ್ತು, ನೀನು ಹೀಗೆ ಮಾಡಿದರೆ ನಿನಗೆ ಈ ಬಲಹೀನತೆ ಬರ್ತಾ ಇರಲಿಲ್ಲ ಎಂಬುದಾಗಿ ಅನೇಕ ಅಭಿಪ್ರಾಯಗಳನ್ನು ಮನುಷ್ಯನ ಹೇಳ್ತಾನೆ. ಆದರೆ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಬಲಪಡಿಸಿದವನು ದೇವರಾಗಿದ್ದಾನೆ. ಕಳೆದ ದಿವಸದಲ್ಲಿ ಶಾರೀರಿಕವಾಗಿ ಅನೇಕ ವೇದನೆ, ಅನೇಕ ಬಲಹೀನತೆ ಸರಿಪಡಿಸಿಕೊಳ್ಳಿಕ್ಕೆ ಅಥವಾ ಮೇಲೇಳಲಿಕ್ಕೆ ಸಾಧ್ಯವಾಗದಂತಹ ಶರೀರದಲ್ಲಿ ಬಲಹೀನತೆಗಳಿದ್ದಾಗ ಮನುಷ್ಯರಿಂದ ನೀನು ಹೀಗೆ ಮಾಡಬೇಕಾಗಿತ್ತು, ನೀನು ಹಾಗೆ ಮಾಡಬೇಕಾಗಿತ್ತು ಎಂಬ ನಿರ್ಬಲವಾದಂಥ ಮಾತುಗಳು, ಅಂದರೆ ನಮ್ಮನ್ನು ನಿರ್ಬಲಪಡಿಸುವಂತಹ, ಇನ್ನೂ ಬಲಹೀನಪಡಿಸುವಂಥ ಮಾತುಗಳನ್ನೇ ಕೇಳಿಸಿಕೊಳ್ಳುವಾಗ ಮನಸ್ಸು ಇನ್ನೂ ಬಳಲಿ ಹೋಗ್ತಾ ಇತ್ತು, ಇನ್ನೂ ಬಲಹೀನತೆಗೆ ಒಳಗಾಗ್ತಾ ಇತ್ತು. ಆದರೆ ಯಾವಾಗ ನಾನು ಎಚ್ಚೆತ್ತುಕೊಂಡು ಕರ್ತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕರ್ತನಲ್ಲಿ ನನ್ನ ಬಲವನ್ನು ಹಾಗೂ ಕರ್ತನಲ್ಲಿ ನನ್ನ ಆಶ್ರಯವನ್ನು ನಾನು ಇಟ್ಟುಕೊಂಡೇನೋ, ದೇವರು ಈಗ ನನ್ನನ್ನು ಬಲಪಡಿಸ್ತಾ ಇದ್ದಾರೆ. ದಯವಿಟ್ಟು ನೀವೇನಾದರೂ ಬಲಹೀನ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರುವುದಾದರೆ ದಯಮಾಡಿ ಯಾರ ಬಳಿಯಲ್ಲೂ ನೀವು ಹೇಳಿಕೊಳ್ಳಬೇಡಿ. ಈ ದಿನಮಾನಗಳಲ್ಲಿ ನನ್ನ ಪ್ರೆಗ್ನೆನ್ಸಿಯ ಟೈಮಲ್ಲಿ ನನಗೆ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಅಂತ ಹೇಳುವಂತಹ BP ಜಾಸ್ತಿ ಆಗಿತ್ತು. ಆ ಸಮಯದಲ್ಲಿ ಎಲ್ಲರೂ ನನಗೆ ಹೇಳ್ತಾ ಇದ್ದಿದ್ದ ವಿಷಯ ಏನಂದರೆ, ಭಯಪಡಬೇಡ, ನೀನು ಭಯಪಡ್ಕೊಳ್ತಾ ಇದೆಯಾ, ನೀನು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ, ಅದಕ್ಕೆ ನನಗೆ ಹೆಚ್ಚಾಗ್ತಾ ಇದೆ. ಬಟ್ ವೈದ್ಯರು ಹಾಗೆ ಅದರ ಹಿಂದಿರುವಂಥ ಕಾರಣಗಳೇ ಬೇರೆ ಇದೆ. ಅದ್ರ ಬಂದಿರುವಂಥದ್ದು ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿಗಳಲ್ಲಿ BP ಅನ್ನುವಂಥದ್ದು ಸಾಮಾನ್ಯವಾಗಿ ಬರುವಂಥದ್ದಾಗಿದೆ. ಆದರೆ ನನ್ನನ್ನು ನೋಡಲಿಕ್ಕೆ ಬರುವವರೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ನಮ್ಮ ಜೀವಿತದಲ್ಲಿ ನಾನು ಮುಂದೆ ಸಾಕ್ಷಿಯ ವಿಡಿಯೋವನ್ನು ಇನ್ನೂ ಡೀಪ್ ಆಗಿ ನಿಮಗೆ ತಿಳಿಯಪಡಿಸ್ತೇನೆ. 2025ರಲ್ಲಿ ನನ್ನ ವಿವಾಹವಾಯಿತು. ಯಾಕೆ ನಾನು ಇದನ್ನು ನಿಮಗೆ ಈ ಅನುಭವವನ್ನು ಹೇಳ್ತಾ ಇದ್ದೇನೆ ಅಂದರೆ, ಅನೇಕರು ನೀವು ಇಂತಹ ಅನುಭವದಲ್ಲಿ ಹಾದು ಹೋಗ್ಬೋದು, ಆದರೆ ನೀವು ದೇವರನ್ನು ಮಾತ್ರ ಆಶ್ರಯಿಸಿಕೊಳ್ಳಿ ಎಂಬುದಕ್ಕೆ ನಾನು ಈ ವಿಷಯವನ್ನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. 2025ರಲ್ಲಿ ವಿವಾಹವಾದ ನಂತರ ದೇವರು ನಮಗೊಂದು ಒಳ್ಳೆಯ ಒಂದು ವಿಷಯವನ್ನು, ಸುದ್ದಿಯನ್ನು ನಮಗೆ ತಿಳಿಯಪಡಿಸಿದರು. ತನ್ನ ಬಹುಮಾನವನ್ನು, ಸ್ವಾಸ್ಥ್ಯವನ್ನು ದೇವರು ನಮಗೆ ಅನುಗ್ರಹಿಸಿದರು. ಆದರೆ ಅದರಲ್ಲಿ ಅನೇಕ ವಿಧವಾದಂಥ ವೇದನೆ, ಆರಂಭದ ದಿವಸಗಳಿಂದಲೂ ಕೂಡ ಅನೇಕ ವೇದನೆ, ನೋವು, ಸಂಕಟ. ಆದರೆ ಎಲ್ಲದರಲ್ಲಿಯೂ ನನಗಿರುವಂಥ ಒಂದು ಸ್ವಭಾವ ಏನಂದರೆ, ನನಗೆ ಏನೇ ವೇದನೆ ಬಂದರೂ, ಸಂಕಟ ಬಂದರೂ ನಾನು ಮನುಷ್ಯರ ಬಳಿಯಲ್ಲಿ ಆಗಲಿ ಅಥವಾ ಇನ್ನೊಬ್ಬರ ಬಳಿಯಲ್ಲಿ ಆಗಲಿ ನಾನು ಹೇಳಿಕೊಳ್ಳೋದಿಲ್ಲ. ಕಾರಣ ಏನಂದರೆ, ನಮ್ಮನ್ನು ಬಲಪಡಿಸೋದಕ್ಕಿಂತ ನಮ್ಮನ್ನು ಬಲಹೀನಪಡಿಸುವವರೇ ಈ ದಿನದಲ್ಲಿ ಹೆಚ್ಚಾಗಿದ್ದಾರೆ. ಆ ಕಾರಣಕ್ಕಾಗಿ ನಾನು ಯಾರ ಬಳಿಯಲ್ಲೂ ಹೇಳಿಕೊಳ್ಳೋದಿಲ್ಲ, ನಾನು ದೇವರ ಹತ್ರ ಮಾತ್ರ ಹೇಳಿಕೊಳ್ತೇನೆ. ಈ ವಿಷಯವನ್ನು, ನಮ್ಮ ಜೀವಿತದಲ್ಲಿ ಬಂದಂಥ ಆ ಸಂಭವವನ್ನು ನಾವು ಯಾರ ಬಳಿಯಲ್ಲೂ ಹೇಳಿಕೊಳ್ಳದೆ ನಾವು ಕುಟುಂಬ ಮಾತ್ರ ಪ್ರಾರ್ಥನೆಯಲ್ಲಿ ಹಾದು ಹೋಗ್ತಾ ಇದ್ವಿ. ಆ ಸಮಯದಲ್ಲಿ ನನಗೆ ದೇವರು ಬಲಪಡಿಸಿದರು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆಂಬುದಾಗಿ ಪ್ರತಿ ಸಮಯದಲ್ಲಿ ನಾವು ಆಸ್ಪತ್ರೆಗೆ ಹೋಗುವಾಗ, ನಾವು ಒಂದೊಂದು ಸಂದರ್ಭಗಳನ್ನು ಎದುರಿಸುವಾಗ ದೇವರು ತನ್ನ ವಾಗ್ದಾನದ ಮೂಲಕ ಬಲಪಡಿಸಿ ನಮ್ಮನ್ನು ಸ್ಥಿರಪಡಿಸ್ತಾ ಇದ್ರು. ಎಷ್ಟೋ ಸಮಯದಲ್ಲಿ ನಾನು ಸೋತಂತಹ ಪರಿಸ್ಥಿತಿಗಳು ತುಂಬ ಉಂಟು. ಎಷ್ಟೋ ಸಮಯದಲ್ಲಿ ಒಡೆದೋಗಿ ಸೋತಂಥ, ಚಿಂತೆಗೊಳಗಾದಂಥ ಪರಿಸ್ಥಿತಿಗಳು ಉಂಟು. ಆದರೆ ದೇವರು ಅದರಲ್ಲಿ ನನ್ನನ್ನು ಬಲಪಡಿಸಿದರು. ನನ್ನ ಸೋತಂತಹ ಸಮಯದಲ್ಲಿ ದೇವರು ತನ್ನ ತ್ರಾಣವನ್ನು ನನಗೆ ಅನುಗ್ರಹಿಸಿ ನನ್ನ ನಿರ್ಬಲಾವಸ್ಥೆಯಲ್ಲಿ ತನ್ನ ಬಲವನ್ನು ದಯಪಾಲಿಸಿ ನನ್ನನ್ನು ಹೆಚ್ಚಾದಂಥ ಬಲದಲ್ಲಿ ನಡೆಸಿದನು. ಆದರೆ ಯಾವಾಗ ನಾವು ಮನುಷ್ಯನಿಗೆ, ನನ್ನ ಜೀವಿತದಲ್ಲಿ
6 ಮಂತ್ಸಿಂದಲೇ ನನಗೆ ಪ್ರೆಗ್ನೆನ್ಸಿಯಲ್ಲಿ BP ಇತ್ತು. ಆದರೆ ಡಾಕ್ಟರ್ ಅದನ್ನು ಕಂಡುಹಿಡಿಯದೆ ಎಮರ್ಜೆನ್ಸಿ 8 ತಿಂಗಳು ಪೂರ್ತಿಯಾಗಿ 9 ತಿಂಗಳಿಗೆ ಬರುವಾಗ ಎಮರ್ಜೆನ್ಸಿಯಾಗಿ ನಾನು ಅಡ್ಮಿಟ್ ಆಗುವಂಥ ಒಂದು ಸಿಚುಯೇಷನ್ ಬಂತು. ಆ ಸಮಯದಲ್ಲಿ 1 ವಾರ ಆಸ್ಪತ್ರೆ ಇರುವಾಗ ಬರುವವರೆಲ್ಲರೂ ಟೆನ್ಷನ್ ಮಾಡಿಕೊಳ್ಬೇಡ. ನನಗೆ ಮನಸ್ಸಿನಲ್ಲಾಗಲಿ ಹೃದಯದಲ್ಲಾಗಲಿ ಯಾವ ಭಯ ಆಗಲಿ ಚಿಂತೆ ಆಗಲಿ ಇಲ್ಲ. ಯಾಕೆಂದರೆ ನನ್ನನ್ನು ಬಲಪಡಿಸ್ತಾ ಇದ್ದಿದ್ದು ದೇವರು. ನಾನು ದೇವರನ್ನು ಆಶ್ರಯಿಸಿಕೊಂಡಿದ್ದೆ. ಆದರೆ ಬರುವವರೆಲ್ಲ ನೀನು ತುಂಬ ಟೆನ್ಷನ್ ಮಾಡ್ಕೊಂಡಿದ್ಯಾ. ಇದನ್ನು ಕೇಳುವಂಥ ನನಗೆ ನಾನು ಯಾಕೆ ಈ ರೀತಿಯಾಗಿ ಎಲ್ಲರೂ ನನಗೆ ಹೇಳ್ತಾ ಇದ್ದಾರೆ, ಹಾಗಾದರೆ ನಾನು ಏನು ಮಾಡ್ತಾ ಇದ್ದೇನೆಂಬ ಪ್ರಶ್ನೆ ನನ್ನಲ್ಲಿ ಉಂಟಾಗಿ ಇನ್ನೂ ನನ್ನನ್ನು ಬಲಹೀನಪಡಿಸ್ತು, ಇನ್ನೂ ನನ್ನನ್ನು ವೇದನೆಗೊಳಪಡಿಸ್ತು. ಆದರೆ ದಯವಿಟ್ಟು ಮನುಷ್ಯನ ಬಳಿಯಲ್ಲಿ ನೀವೇ ಆಶ್ರಯಿಸಿಕೊಳ್ಬೇಡಿ. ನಿಮಗೆ ನೋವಿದೆಯಾ, ದೇವರ ಬಳಿಯಲ್ಲಿ ಹೇಳಿರಿ. ಅದಕ್ಕೆ ಅನ್ನಳಿಗೆ ಅದೇ ವಿಧವಾದ ಅನುಭವ ಇತ್ತು. ಅವಳ ಜೀವಿತದಲ್ಲಿ ಏನಾಗ್ತಾ ಇದೆ ಅಂತ ಅವಳಿಗೆ ಮಾತ್ರ ಅರ್ಥ ಆಗ್ತಾ ಇದ್ರು. ಅದನ್ನು ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲದೆ ಇರುವ ಪರಿಸ್ಥಿತಿಯಲ್ಲಿ ಕರ್ತನನ್ನು ಆಶ್ರಯಿಸಿಕೊಂಡಳು. ನಿಮ್ಮ ಜೀವಿತದಲ್ಲೂ ಅಷ್ಟೇ ಸೋತಿರುವಂಥ ಸಮಯವಿದೆಯಾ, ನಿರ್ಬಲಾವಸ್ಥೆಯಲ್ಲಿದ್ದೀರಾ, ಶರೀರ ನಿಮಗೆ ಸ್ಪಂದಿಸ್ತಾ ಇಲ್ವಾ, ಮನಸ್ಸು ಒಡೆದೋಗಿದೆಯಾ, ದಯವಿಟ್ಟು ಮನುಷ್ಯನ ಬಳಿಯಲ್ಲಿ ಹೇಳಿಕೊಳ್ಬೇಡಿ. ಆದರೆ ಯಾವಾಗ ನಾವು ದೇವರನ್ನು ಆಶ್ರಯಿಸಿಕೊಂಡೆವೋ, ಅನೇಕ ವಿಧವಾದ ವೇದನೆ ನನ್ನ ಜೀವಿತದಲ್ಲಿ 2025ರಲ್ಲಿ ಹಾದು ಹೋಗಬೇಕಾಯಿತು. ಆದರೆ ಎಲ್ಲ ಸಮಯದಲ್ಲೂ ಎಷ್ಟೋ ಸಮಯದಲ್ಲಿ ಪ್ರಾರ್ಥಿಸಲು ಆಗದೇ ಇರುವಂಥ ಸಮಯಗಳುಂಟು. ಶರೀರದ ಬಲಹೀನ ಅವಸ್ಥೆಯಲ್ಲಿ ಎಷ್ಟೋ ಸಮಯದಲ್ಲಿ ನನಗೆ BP ಹೆಚ್ಚಾಗಿ ಅದರ ಮಾತ್ರೆಗಳನ್ನು ತೆಗೆದುಕೊಂಡು ಕಣ್ಣು ನನಗೆ ಕಾಣಿಸದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನೋಡುವಂಥ ಅಕ್ಷರಗಳು, ದಪ್ಪ ಅಕ್ಷರಗಳು ಕೂಡ ನನಗೆ ಕಾಣಿಸದೇ ಇರುವಂಥ ಪರಿಸ್ಥಿತಿಯಲ್ಲೆಲ್ಲ ನಾನು ಹಾದು ಹೋಗಿದ್ದೇನೆ. ಭಯಂಕರವಾದಂಥ ವೇದನೆ, ಶರೀರದಲ್ಲಿ ಅನೇಕ ನೋವುಗಳು. ಈ ಸಮಯದಲ್ಲಿ ಮನುಷ್ಯನು ಬಲಪಡಿಸಲಿಕ್ಕೆ ಬರ್ತಾ ಇರಲಿಲ್ಲ, ಇನ್ನೂ ಚುಚ್ಚಿ ವೇದನೆ ಪಡಿಸ್ಲಿಕ್ಕೆ ಬರ್ತಾಯಿದ್ರು. ನಿನ್ನ ಮಗುವನ್ನು ಹೀಗೆ ನೋಡಬೇಕು. ದಯವಿಟ್ಟು ನೀವು ಒಬ್ಬರನ್ನು ಬಲಪಡಿಸಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಮಾತುಗಳಿಂದ ಇನ್ನೊಬ್ಬರನ್ನು ನೋವುಪಡಿಸಬೇಡಿ. ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ನಿನಗೆಲ್ಲ ವೇದನೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶರೀರದಲ್ಲಿ ಏನಾಗ್ತಾ ಇದೆ, ನಮ್ಮ ಜೀವಿತದಲ್ಲಿ ಏನಾಗ್ತಾ ಇದೆ ಅದನ್ನು ನಮಗೆ ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಕೆಲವರು ತುಂಬ ಆತ್ಮಿಕರಾಗಿಬಿಡ್ತಾರೆ. ತುಂಬ ಆತ್ಮಿಕರಾದವರಿಗೆ ಪ್ರಾಕ್ಟಿಕಲ್ ಆಗಿರುವಂಥ, ಅಂದರೆ ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಈ ಲೋಕದಲ್ಲಿ ಬದುಕುವಾಗ ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗಲೇಬೇಕಾಗ್ತದೆ. ಅಂಥ ಸಮಯಗಳಲ್ಲಿ ನಾನು ಅದಕ್ಕೆ ಕೆಲವೊಬ್ಬರಿಗೆ ಕೆಲವೊಂದು ಸಜೆಷನ್ಗಳನ್ನಾಗಲಿ ನಾನು ಕೊಡಲಿಕ್ಕೆ ಹೋಗೋದಿಲ್ಲ, ಅದರಲ್ಲಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ದೇವರ ವಾಕ್ಯ ಹೀಗಿದೆ, ದಯವಿಟ್ಟು ನೀವು ದೇವರನ್ನೇ ಆಶ್ರಯಿಸಿಕೊಳ್ಳಿ, ದೇವರು ನಿಮಗೆ ಬಲ ಕೊಡ್ತಾನೆ ಎಂಬುದಾಗಿ ಬಿಟ್ಟರೆ ಬೇರೆ ಇನ್ಯಾವುದನ್ನು ಕೂಡ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಪರಿಸ್ಥಿತಿ ಏನೆಂದು ಅವರಿಗೆ ಮಾತ್ರ ಗೊತ್ತು, ನನ್ನ ಪರಿಸ್ಥಿತಿ ಏನೆಂದು ನನಗೆ ಮಾತ್ರ ಗೊತ್ತಿತ್ತು. ಆದರೆ ನನ್ನ ಪರಿಸ್ಥಿತಿಯನ್ನು ಕಂಡ ದೇವನು ನನ್ನನ್ನು ಬಲಪಡಿಸಿದರು. ಅನೇಕ ವಿಧವಾದಂಥ ಬಲಹೀನಲ್ಲಿ ಹಾದು ಹೋಗುವಂಥ ಸಮಯದಲ್ಲಿ ದೇವರ ಬಲವು ನನ್ನನ್ನು ಬಲಪಡಿಸಿತು. ನನ್ನನ್ನು ಬಲಪಡಿಸಿ ಇಂದು ನಿಮ್ಮ ಮುಂದೆ ದೇವರ ವಾಕ್ಯವನ್ನು, ಅದಕ್ಕೆ ಅನೇಕ ಸಮಯದಲ್ಲಿ ನನಗೆ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. 2025ನಲ್ಲಿ ನಾನು ಸರಿಯಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೂ ಕೂಡ ಕರ್ತನು ಕೊಟ್ಟಂಥ ಸೇವೆಗಳಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ನನಗೆ ಬಲಪಡಿಸಿದರು. ನನ್ನ ಕೈಯಲ್ಲಿ ಸಾಧ್ಯವಾದಾಗಲೆಲ್ಲ ನಾನು ವೀಡಿಯೋನ ಮಾಡಿ ಹಾಕಿದ್ದೇನೆ. ಆದ ಕಾರಣ ಸಹೋದರ ಸಹೋದರಿಯರೇ, ಕರ್ತನನ್ನು ಆಶ್ರಯಿಸಿಕೊಳ್ಳಿರಿ. ಕರ್ತನು ಮಾತ್ರ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ, ನಡೆಸುವಾತನಾಗಿದ್ದಾನೆ, ದೃಢಪಡಿಸುವಾತನಾಗಿದ್ದಾನೆ. ಇಲ್ಲದೆ ನಾವು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಎಲ್ಲದರಿಂದಲೂ ಬಿಡುಗಡೆ ಕೊಟ್ಟ ದೇವರು ನಿಮ್ಮನ್ನು ಕೂಡ ಬಿಡುಗಡೆ ಕೊಡುವಾತನಾಗಿದ್ದಾನೆ, ನಿಮ್ಮನ್ನು ಕೂಡ ಬಲಪಡಿಸುವಾತನಾಗಿದ್ದಾನೆ. ನಿಮ್ಮ ಸುತ್ತಲಿರುವಂಥ ಜನರು ನಿಮ್ಮನ್ನು ಚುಚ್ಚು ಮಾತುಗಳಿಂದ, ನಿಮ್ಮ ಬಲಹೀನಾವಸ್ಥೆಯಲ್ಲೂ ನೀವು ನೋವಿರುವ ಸಮಯದಲ್ಲೂ ಇನ್ನೂ ಚುಚ್ಚು ಮಾತುಗಳಿಂದ ನಿಮ್ಮನ್ನು ನೋಯಿಸ್ತಾ ಇರುವುದಾದರೆ ಕರ್ತನ ಸಮ್ಮುಖದಲ್ಲಿ ನಿಮ್ಮ ಕಣ್ಣೀರನ್ನು ಒಯ್ಯಿರಿ. ಹನ್ನಳು ಕೂಡ ಅದೇ ಮಾಡಿತು. ಅವಳ ಜೀವಿತದಲ್ಲಿ ಆಲ್ರೆಡಿ ಅವಳಿಗೆ ಮಕ್ಕಳಿಲ್ಲ ಎಂಬ ಕೊರತೆ ಆಕೆಯಲ್ಲಿದೆ, ಆಕೆಯಲ್ಲಿ ವೇದನೆ ಇದೆ. ಜನರು ಅದನ್ನು ಅರ್ಥ ಮಾಡಿಕೊಂಡ್ರ? ಪೆನ್ನಿನಳು ಅದನ್ನೇ ಹಿಡಿದು ಚುಚ್ಚಿ ಮಾತನಾಡ್ತಾ ಇದ್ದಳು. ಅದರಿಂದ ಅವಳು ಕರ್ತನ ಸಮ್ಮುಖಕ್ಕೆ ಹೋದಳು. ಒಂದು ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಕಷ್ಟಾರ್ಜಿತಕ್ಕಿಂತ ಮುಂಚೆ ತಪ್ಪಿ ಹೋಗಿದ್ದೆನು, ಈಗ ನಿನ್ನ ನುಡಿಗಳನ್ನು ಕೈಗೊಂಡು ನಡೆಯುತ್ತಿದ್ದೇನೆ ಅಂತ. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಬರುವಂಥ ಕಷ್ಟಗಳು ನಮ್ಮನ್ನು ದೇವರ ವಾಕ್ಯದಲ್ಲಿ ಕೈಗೊಂಡು ನಡೆಯುವ ಹಾಗೆ, ದೇವರಲ್ಲಿ ಹೆಚ್ಚಾಗಿ ದೇವರನ್ನೇ ಆಶ್ರಯಿಸಿಕೊಳ್ಳುವ ಹಾಗೆ ಕೆಲವೊಂದು ಸಂದರ್ಭಗಳು, ವೇದನೆಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಮತ್ತು ನಾವು ನೋಡುವುದಾದರೆ 31ನೇ ವಚನ ಓದಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಬಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು.
ಹಾಗಾದರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ನಿಮ್ಮಲ್ಲಿ ಏನೇ ಬಲಹೀನತೆ ಇದ್ರೂ ಕೂಡ ಕರ್ತನು ಹೊಸ ಬಲವನ್ನು ಕೊಡುವ ಆತನಾಗಿದ್ದಾನೆ. ಕೆಲವೊಮ್ಮೆ ನಿಮ್ಮ ಶರೀರ ಸದೃಢವಾಗಿರ್ಬೋದು, ನಿಮ್ಮ ಶರೀರ ಬಲವಾಗಿರ್ಬೋದು, ಆದರೆ ನಿಮ್ಮ ಆತ್ಮವು, ನಿಮ್ಮ ಆತ್ಮಿಕ ಜೀವಿತವು, ನಿಮ್ಮ ಹೃದಯ ಬಲಹೀನಾವಸ್ಥೆಯಲ್ಲಿ ಇರುವುದಾದರೆ ದೇವರನ್ನು ಆಶ್ರಯಿಸಿಕೊಳ್ಳಿರಿ, ದೇವರನ್ನು ನಿರೀಕ್ಷಿಸಿರಿ. ಹೊಸ ಬಲವನ್ನು ನೀವು ಹೊಂದಿಕೊಳ್ಳುವ ಹಾಗೆ ಕರ್ತನು ಕಾರ್ಯ ಮಾಡುವ ಆತನಾಗಿದ್ದಾನೆ. ಮತ್ತು ನಿಮ್ಮ ಜೀವಿತದಲ್ಲಿ ಸಮಾಧಾನವಿಲ್ಲದೆ ಹೃದಯ ಒಡೆದಂಥ ವೇದನೆಯ ಸಮಯಗಳಲ್ಲಿ, ಸಂದರ್ಭಗಳಲ್ಲಿ ನೀವು ಹಾದು ಹೋಗ್ತಾ ಇರುವುದಾದರೆ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ದೇವರ ವಾಕ್ಯ ಹೇಳ್ತಾ ಇದೆ, ಲೋಕ ಕೊಡೋ ರೀತಿಯಲ್ಲಲ್ಲಪ್ಪ ನಾನು ನಿಮಗೆ ಕೊಡುವಂಥದ್ದು, ನನ್ನಲ್ಲಿರುವ ಶಾಂತಿ. ಲೋಕ ಕೊಡುವ ಶಾಂತಿ ಈ ದಿನಗಳಲ್ಲಿ ಅನೇಕರು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಮದ್ಯಪಾನಗಳಿಗೆ, ಬೇಡವಾದ ಚಟಗಳಿಗೆ, ಬೇಡವಾದ ಸಂಬಂಧಗಳಿಗೆ, ಬೇಡವಾದ ಕಾರ್ಯಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆಲ್ಲೂ ಕೂಡ ಶಾಂತಿ ಸಿಗ್ತಾ ಇಲ್ಲ. ಸಹೋದರ ಸಹೋದರಿಯರೇ, ನೀವು ಶಾಂತಿಗಾಗಿ, ಸಮಾಧಾನಕ್ಕಾಗಿ ಎದುರು ನೋಡುತ್ತಿರುವುದಾದರೆ ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರ ನಿಮಗೆ ಸಮಾಧಾನ, ಶಾಂತಿನ ಕೊಡಲಿಕ್ಕೆ ಸಾಧ್ಯ. ಆ ಸಮಾಧಾನ, ಶಾಂತಿ ನಿಮ್ಮ ಮನಸ್ಸಲ್ಲಿ ನೆಲೆಸುವುದಾದರೆ ಎಂತಹ ಸಮಸ್ಯೆ ಬಂದರೂ, ಎಂತಹ ಶೋಧನೆ ಬಂದರೂ, ಎಂತಹ ಕಣ್ಣೀರು, ವೇದನೆ, ಕಷ್ಟ ಸಂದರ್ಭಗಳು ಬಂದರೂ ಕೂಡ ನಿಮ್ಮ ಸಮಾಧಾನವು ಕದಲಿ ಹೋಗುವುದಿಲ್ಲ. ಯಾಕೆಂದರೆ ದೇವರು ಕೊಡುವ ಶಾಂತಿ, ಸಮಾಧಾನ ಲೋಕ ಕೊಡುವ ರೀತಿಯಲ್ಲಿರುವುದಿಲ್ಲ. ಆತನಲ್ಲಿರುವ ಸಮಾಧಾನ ನಮ್ಮಲ್ಲಿ ಬರುವಂಥದ್ದಾಗಿದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ಎದರದಿರಲಿ, ಧೈರ್ಯವಾಗಿರಿ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಮತ್ತೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕಷ್ಟಪಡುವವರಿಗಾಗಿ, ಪ್ರಯಾಸ ಪಡುವವರಿಗಾಗಿ ಯೇಸು ಸ್ವಾಮಿ ಕೂಗಿ ಹೇಳ್ತಾ ಇದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ. ಕಷ್ಟಪಡ್ತಾ ಇದ್ದೀರಾ, ಹೊರೆ ಹೊತ್ತಿದ್ದೀರಾ. ಚಿಂತೆ ಎಂಬ ಹೊರೆ, ಭಯವೆಂಬ ಹೊರೆ, ಸಾಲವೆಂಬ ಹೊರೆ, ವೇದನೆ ಎಂಬ ಹೊರೆ, ಮನಸ್ಸಿನಲ್ಲಿ ಅನೇಕ ವಿಧವಾದಂಥ ಗಾಯ ಎಂಬ ಹೊರೆಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ದೇವರ ವಾಕ್ಯವು ತಿಳಿಯಪಡಿಸ್ತಾ ಇದೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಹಾಗಾದರೆ ವಿಶ್ರಾಂತಿಗಾಗಿ ಅನೇಕರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ತನಿಂದ ಮಾತ್ರವೇ ವಿಶ್ರಾಂತಿಯು ನಮಗೆ ಸಿಗುವಂಥದ್ದಾಗಿದೆ. ಮತ್ತು ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿಯೇ ಮಾಡ್ತಾನೆ. ನಿಮ್ಮ ಜೀವಿತದಲ್ಲಿ ಬರುವ ಕಷ್ಟ ನಿಮ್ಮನ್ನು ಬೀಳಿಸ್ಲಿಕ್ಕಾಗಿಲ್ಲ. ನಿಮ್ಮ ಜೀವಿತದಲ್ಲಿರುವಂಥ ಭಯ, ನಿಮ್ಮ ಜೀವಿತದಲ್ಲಿರುವಂಥ ಬಲಹೀನತೆ ಎಲ್ಲವನ್ನ ಕರ್ತನಿಗೆ ಒಪ್ಪಿಸಿಕೊಡಿರಿ. ಯಾಕೆಂದರೆ ದೇವರು ಎಲ್ಲವನ್ನ ಹೊರುವ ಆತನಾಗಿದ್ದಾನೆ. ಮತ್ತು ವಾಕ್ಯ ಹೇಳ್ತಾ ಇದೆ, ದೇವರ ಸಂಕಲ್ಪದ ಮೇರೆಗೆ ನೀವು ಕರೆಯಲ್ಪಟ್ಟಂಥ ನಿಮ್ಮ ಹಿತಕ್ಕಾಗಿ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ಹಿತಕ್ಕಾಗಿ ಆತನು ಎಲ್ಲ ಕಾರ್ಯಗಳು, ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕಾರ್ಯಗಳಲ್ಲೂ ಆತನ ಅನುಕೂಲವಾಗಿಯೇ ಮಾಡ್ತಾನೆ. ಕಷ್ಟ ಇರುವುದಾದರೆ, ವೇದನೆ ಇರುವುದಾದರೆ, ಸಂಕಟ, ಪ್ರಯಾಸ ಯಾವುದರಲ್ಲಿ ಹಾದು ಹೋಗ್ತಾ ಇದ್ದೀರಾ ಅದೆಲ್ಲವನ್ನ ಕೂಡ ದೇವರು ಅನುಕೂಲವಾಗುವ ಹಾಗೆ ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಸಡನ್ ಆಗಿ ನೀವು ಅಂದುಕೊಳ್ಳದ ರೀತಿಯಲ್ಲಿ ಇರುವಂಥ ಯಾವುದಾದ್ರೂ ಒಂದು ಕಷ್ಟ, ಯಾವುದಾದ್ರೂ ಒಂದು ಪರಿಸ್ಥಿತಿ ಸಂಭವಿಸಿದೆಯಾ, ಹೆದರಬೇಡಿ. ಅದು ನಿಮ್ಮ ಒಳ್ಳೆಯದಕ್ಕಾಗಿ, ನಿಮಗೆ ಒಳ್ಳೆಯದನ್ನು ಮಾಡಿ ನಿಮಗೆ ಅನುಕೂಲವಾಗುವುದಕ್ಕೋಸ್ಕರವಾಗಿಯೇ ಸಂಭವಿಸಿದೆ ಎಂದು ನೀವು ತಿಳಿದುಕೊಂಡು ಕರ್ತನನ್ನು ಆಶ್ರಯಿಸಿಕೊಳ್ಳಿ. ಯಾಕೆಂದರೆ ದೇವರು ತನ್ನನ್ನು ಪ್ರೀತಿಸುವವರಿಗೋಸ್ಕರ ಯಾವಾಗಲೂ ಒಳ್ಳೆಯ ಕಾರ್ಯವನ್ನೇ ಮಾಡುವ ಆತನಾಗಿದ್ದಾನೆ. ದೇವರು ಈ ವಾಗ್ದಾನಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಂಬಿಕೆ ಇಡಿರಿ, ಸ್ಥಿರಚಿತ್ತರಾಗಿರಿ. ಹಾಗೆ ನನ್ನ ಒಂದು ಚಿಕ್ಕ ಸಾಕ್ಷಿ ನಿಮಗೆ ಬಲಪಡಿಸಿದೆ ಎಂದು ನಾನು ಭಾವಿಸ್ತೇನೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟಂಥ ಒಳ್ಳೆಯ ವಾಕ್ಯಗಳಿಗಾಗಿ, ಧೈರ್ಯಪಡಿಸಿದ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಿಡಿಯೋ ನೋಡ್ತಾ ಇರುವಂಥ ಸಹೋದರ ಸಹೋದರಿನ ಬಲಪಡಿಸು, ಧೈರ್ಯಪಡಿಸು, ಅವರ ವೇದನೆಗಳನ್ನು ಹೋಗಲಾಡಿಸು. ಎಲ್ಲ ನಿನ್ನ ಚಿತ್ತದ ಪ್ರಕಾರವಾಗಿ ಅವರು ನಡ್ಕೊಳ್ಳಿಕ್ಕೆ ಸಹಾಯ ಮಾಡು. ಅದೇ ರೀತಿಯಾಗಿ ನಿನ್ನ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್, ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.